ಶ್ರೀಗಂಧದ ಗುಡಿ ಧಾರಾವಾಹಿಯ ಶುಕ್ರವಾರದ ಪೂರ್ತಿ ಸಂಚಿಕೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಂಚಿಕೆನ ಶುರು ಮಾಡೋಣ. ಸಂಚಿಕೆಯ ಶುರುವಲ್ಲಿ ಚಂದನ ಮತ್ತು ಮಹಿ ಅವರು ಚಂದನ ಅವ್ರ ಮನೆ ಹತ್ರ ಬರ್ತಾರೆ. ಚಂದನ ಅವ್ರ ಮನೇನ ನೋಡಿ ಮಹಿ ಅವ್ರಿಗೆ ತುಂಬ ಖುಷಿಯಾಗುತ್ತೆ. ಇಷ್ಟು ದೊಡ್ಡ ಮನೇನ, ಅಬ್ಬಾ ನಮ್ಮ ಅತ್ತಿಗೆ ಅವರು ಎಷ್ಟು ಶ್ರೀಮಂತರು ಅಂತ ಹೇಳ್ಬಿಟ್ಟು ಮನೆಯೆಲ್ಲ ತುಂಬ ಕುತೂಹಲದಿಂದ ನೋಡ್ತಾ ಇರ್ತಾರೆ. ಮಹಿ ಚಂದನ ಅವರು ಮನೆ ಬಾಗಿಲಿಗೆ ಬರ್ತಾರೆ. ಅದನ್ನು ನೋಡಿ ದಿವ್ಯಾ ಅವರು ಒಳಗಡೆಯಿಂದ ಬಂದು ಚಂದನ ಅವ್ರ ಹತ್ರ ಬಂದು ಚಂದನ ಅವ್ರನ್ನ ಹಗ್ ಮಾಡ್ಕೊಳ್ತಾರೆ. ಚಂದನ ಅವ್ರಿಗೆ ತುಂಬ ಖುಷಿಯಾಗತ್ತೆ. ಚಂದನ ಅವ್ರ ಅಮ್ಮ ಕೂಡ ಅಲ್ಲಿಗೆ ಬರ್ತಾರೆ. ಬಂದ್ಬಿಟ್ಟು ಬಾ ಒಳಗೆ ಅಂತ ಹೇಳ್ಬಿಟ್ಟು ಕರೀತಾರೆ. ಆಗ ಚಂದನ ಅವರು ಮಹಿ ಅವ್ರನ್ನ ಕರೀತಾರೆ. ಚಂದನ ಅವ್ರ ಅಮ್ಮ ಅವ್ರಿಗೆ ತುಂಬ ಕೋಪ ಬರುತ್ತೆ. ನೋಡು, ನಮ್ಮ ಮನೆ ಹಾಳು ಮಾಡಿದವ್ರಿಗೆ ನಮ್ಮ ಮನೆ ಒಳಗಡೆ ಪ್ರವೇಶ ಇಲ್ಲ, ನೀನು ಮಾತ್ರ ಮನೆ ಒಳಗಡೆ ಬರಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ ಮಹಿ ಪರವಾಗಿಲ್ಲ ಅದಕ್ಕೆ ನಾನು ಇಲ್ಲೇ ಇರ್ತೀನಿ ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಚಂದನ ಅವರು ತುಂಬ ಬೇಜಾರು ಮಾಡಿಕೊಂಡು ಮನೆ ಒಳಗಡೆ ಹೋಗ್ತಾರೆ. ಮನೆ ಒಳಗಡೆ ಹೋಗ್ತಾ ಇದ್ದಾಗೆ ಚಂದನ ಅವ್ರ ತಂದೆ ಮಹಾಬಲ ಅವರು ಅಲ್ಲೇ ಕೂತಿರ್ತಾರೆ. ಅವರನ್ನು ನೋಡಿ ಚಂದನ ಅವ್ರಿಗೆ ತುಂಬ ಖುಷಿಯಾಗುತ್ತೆ. ಹಾಗೆ ಅವ್ರ ಪರಿಸ್ಥಿತಿನ ನೋಡಿ ತುಂಬ ಮನಸ್ಸಿನಲ್ಲಿ ಬೇಜಾರಾಗುತ್ತೆ. ಅವ್ರ ಹತ್ರ ಬಂದು ಅವ್ರ ಕೈಯನ್ನು ಇಟ್ಕೊಂಡು, ಅಪ್ಪ ನನ್ನನ್ನು ಕ್ಷಮಿಸ್ಬಿಡಿ, ಅಪ್ಪ ನಾನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಗೊತ್ತು, ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳ್ಬಿಟ್ಟು ಅಳ್ತಾ ಇರ್ತಾರೆ. ಆಗ ದಾಸ್ ಅವರು, ಏನು ನೀನು ಈಗಲೂ ನಿನ್ನ ತಪ್ಪನ್ನು ಒಪ್ಕೊಳ್ಳೋದಕ್ಕೆ ಬಂದಿಲ್ಲ, ನೀನು ಡಾಕ್ಯುಮೆಂಟ್ಸ್ ತಗೊಂಡು ಹೋಗೋದಕ್ಕೆ ಮಾತ್ರ ಬಂದಿರೋದು ಅಲ್ಲ, ನೀನು ಅಪ್ಪನ ಬಗ್ಗೆ ಸ್ವಲ್ಪನಾದರೂ ಯೋಚನೆ ಮಾಡಿದ್ಯಾ? ಅಪ್ಪ ನೀನು ಹೋದಾಗ್ಲಿಂದ ಎಷ್ಟೆಲ್ಲ ಟೆನ್ಷನ್ ಮಾಡಿಕೊಂಡು ಅವ್ರಿಗೆ ಹುಷಾರಿಲ್ದಂಗೆ ಆಯಿತು, ಆದರೆ ನಿನಗೆ ಅದರ ಅರಿವೇ ಇಲ್ದಾಗೆ ಅಲ್ಲಿ ರಿಸೆಪ್ಷನ್ ಮಾಡಿಕೊಂಡೆ ನೀನು ಅಂತ ಹೇಳ್ಬಿಟ್ಟು ಬೈತಾರೆ. ಅದನ್ನು ಕೇಳಿ ಚಂದನ ಅವ್ರಿಗೆ ಗಾಬರಿ ಆಗುತ್ತೆ. ಓಹೋ, ನನಗೆ ಗೊತ್ತಾಯಿತು ಅಂತ ಯೋಚನೆ ಮಾಡ್ತಾ ಇದೆಯಾ? ನನಗೆ ಹೇಗೋ ಗೊತ್ತಾಯಿತು, ಆದರೆ ನೀನು ರಿಸೆಪ್ಷನ್ ಮಾಡ್ಕೊಂಡಿದ್ದು ನಿಜ ಅಲ್ವಾ ಅಂತ ಹೇಳ್ಬಿಟ್ಟು ದಾಸ್ ಹೇಳ್ತಾರೆ. ಆಗ ದಾಕ್ಷಾಯಿಣಿಯವರು, ಅಲ್ಲ ಯಾಕೆ ಹೀಗೆ ಮಾಡಿದೆ, ಅವರೇನು ನಿನಗೆ ಚಿನ್ನದ ತಟ್ಟೆಲಿ ಊಟಕ್ಕೆ ಇಕ್ತಾರ? ನಿನಗೆ ಇಷ್ಟ ಇಲ್ಲ ಅಂದಿದ್ರೆ ನಾವು ಬೇರೆ ಹುಡುಗನ ನೋಡಿ ಮದುವೆ ಮಾಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು ದಾಕ್ಷಾಯಿಣಿಯವರು ಹೇಳಿದಾಗ ದಾಸ್ ಅವರು, ಅಮ್ಮ ಆ ಚಿನ್ನದ ತಟ್ಟೆನ ಮಾರ್ಕೊಳ್ಳೋ ಅಂತ ಜಾತಿಯವರು ಅವರು ಅಂತ ಹೇಳ್ಬಿಟ್ಟು ಹರಿಯವ್ರನ್ನ ಬೈಕೊಳ್ತಾರೆ. ಆಗ ಅಮ್ಮ ಅದಕ್ಕೆ ನಾನು ಕೇಳ್ತಾ ಇರೋದು, ನನಗೆ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ಚಂದನ ಅವ್ರು ಹೇಳ್ತಾರೆ. ಅಲ್ಲ ಕಣೆ, ನಾವು ತೋರಿಸಿದ ಜೀವನನ ಬಿಟ್ಟು ನೀನೇ ಆ ಜೀವನನ ಹುಡ್ಕೊಂಡು ಪಾತಾಳಕ್ಕೆ ಬಿದ್ದುಬಿಟ್ಟಿದೆಯಲ್ಲ. ನಿಮ್ಮ ಅಪ್ಪ ಪೊಲೀಸ್ ಸ್ಟೇಷನಲ್ಲಿ ಕರೆದಾಗೆ ಬಂದಿದ್ದಿದ್ರೆ ನಿನ್ನ ಪರಿಸ್ಥಿತಿ ಇವತ್ತು ಈ ಥರ ಇರ್ತಾ ಇತ್ತಾ ಅಂತ ಹೇಳ್ಬಿಟ್ಟು ದಾಕ್ಷಾಯಿಣಿಯವರು ಕೇಳ್ತಾರೆ. ಚಂದನ್ ಅವರು, ನೋಡಮ್ಮ, ನೀವು ನನಗೆ ಆಯ್ಕೆ ಮಾಡಿದ ಜೀವನ ನನಗೆ ಇಷ್ಟ ಇರಲಿಲ್ಲ, ಅದಕ್ಕೋಸ್ಕರ ನಾನು ಆ ರೀತಿ ಮಾಡಬೇಕಾಯ್ತು. ಆದರೆ ನನಗೆ ಈಗಲೂ ಅಲ್ಲಿರೋದಕ್ಕೆ ಇಷ್ಟ ಇಲ್ಲ, ನನಗೆ ಜಾಬ್ ಹುಡುಕಬೇಕು, ಜಾಬ್ ಮಾಡಬೇಕು ಅಂತ ತುಂಬ ಇಷ್ಟ. ನಾನು ಮೊದಲಿಂದನೂ ನಿಮ್ಗೆ ಅದನ್ನೇ ಹೇಳ್ತಾ ಇದ್ದೆ, ಆದರೆ ನೀವು ಯಾರೋ ನನ್ನ ಮಾತನ್ನು ನಂಬಲೇ ಇಲ್ಲ, ನನ್ನ ಮಾತನ್ನು ಕೇಳಿಸ್ಕೊಳ್ಳೂ ಇಲ್ಲ. ಅದಕ್ಕೆ ನಾನು ಅದಕ್ಕೆ ಫೋನ್ ಮಾಡಿ ಡಾಕ್ಯುಮೆಂಟ್ಸ್ ಬೇಕು ಅಂತ ಕೇಳಿದ್ದು ಅಂತ ಹೇಳ್ಬಿಟ್ಟು ಚಂದನ ಅವ್ರು ಹೇಳ್ತಾ ಇರಬೇಕಾದ್ರೆ ಮಹಾಬಲ ಅವ್ರಿಗೆ ತುಂಬ ಕೋಪ ಬರುತ್ತೆ. ನೋಡು, ಆ ಮನೇಲಿ ಹೆಂಗಿರ್ತೀಯ ನೀನು? 5 ಜನ ಗಂಡು ಮಕ್ಕಳು ಮಧ್ಯೆ ನೀನು ಹೆಂಗಿರ್ತೀಯ? ಅವ್ರ ಅಪ್ಪ ಬೇರೆ ಸರಿ ಇಲ್ವಂತೆ, ಕೊಲೆಗಾರ ಅಂತೆ ಅಂತ ಹೇಳ್ಬಿಟ್ಟು ದಾಕ್ಷಾಯಿಣಿ ಹೇಳಿದಾಗ, ನೋಡಮ್ಮ, ನನಗೆ ಅವೆಲ್ಲ ಗೊತ್ತಿಲ್ಲ, ನಾನು ಮದುವೆ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ದೊಡ್ಡ ಆರ್ಕಿಟೆಕ್ಟ್ ಆಗಬೇಕು ಅಂತ ಹೇಳ್ಬಿಟ್ಟು ಚಂದನ ಅವ್ರು ಹೇಳಿದಾಗ ದಾಸ್ ಅವರು, ನೋಡಪ್ಪ, ನೀನು ಇವಳಿಗೋಸ್ಕರ ಎಷ್ಟೆಲ್ಲ ಮಾಡಿದೆ, ಆದರೆ ಇವಳು ನಿನ್ನ ಬಗ್ಗೆ ಯೋಚನೆನೇ ಮಾಡ್ತಾ ಇಲ್ಲ, ನಾನು ಇವಳನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಚಂದನ ಅವ್ರಿಗೆ ಹೊಡೆಯೋದಕ್ಕೆ ಮುಂದಾಗ್ತಾರೆ. ಆಗ ಮಹಾಬಲ ಅವರು, ದಾಸ್ ಸುಮ್ಮನೆ ನಿಂತ್ಕೋ ಅಂತ ಹೇಳ್ಬಿಟ್ಟು ದಾಸ್ ಅವ್ರನ್ನ ಸುಮ್ಮನೆ ಮಾಡಿ, ನೋಡು, ನೀನು ಕೆಲ್ಸಕ್ಕೆ ಹೋಗ್ಬೇಕು ತಾನೇ, ಸರಿ ಹೋಗು ಅಂತ ಹೇಳ್ಬಿಟ್ಟು ಮಹಾಬಲ ಹೇಳಿದಾಗ ಎಲ್ರಿಗೂ ಕೂಡ ತುಂಬ ಶಾಕ್ ಆಗುತ್ತೆ. ಚಂದನ ಅವ್ರಿಗೆ ಖುಷಿ ಆಗುತ್ತೆ. ಆಗ ಮಹಾಬಲ, ಸರಿ ನೀನು ಕೆಲ್ಸಕ್ಕೆ ಹೋಗು, ಆದರೆ ಬೆಂಗಳೂರಲ್ಲಿ ಬೇಡ, ಇಲ್ಲೇ ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಚಂದನ್ ಅವರು, ಅದು ಮಾತ್ರ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಮಹಾಬಲ, ಯಾಕೆ ಆ ಡ್ರೈವರ್ನ ಬಿಟ್ಟಿರೋದಕ್ಕಾಗೋದಿಲ್ವಾ ನಿನಗೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗಲ್ಲಪ್ಪ, ನಾನು ನಿಮ್ಗೆ ಎಷ್ಟು ಸರಿ ಹೇಳೋದು, ಅದು ಆ ಮದುವೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ಬೇಕಾದ್ರೆ ದಾಸ್ ಅವರು, ಏಯ್ ಸುಮ್ಮನೆ ನಿಂತ್ಕೊಳ್ಳೆ ಸಾಕು, ಹೇಳಿದ್ದೆ ಎಷ್ಟು ಸರಿ ಹೇಳ್ತೀಯ, ನೀನು ನಮಗೆ ಇಷ್ಟೆಲ್ಲ ಮರ್ಯಾದೆ ಕಳೆದ್ರೂ ಸಹ ನಾವು ನಿನ್ನನ್ನು ಕ್ಷಮಿಸಿದ್ದೀವಿ. ಅದಲ್ದಲೆನ ಆರ್ಯ ನಿನಗೋಸ್ಕರ ಕಾಯ್ತಾ ಇದ್ದಾನೆ, ಆರ್ಯಗಿಂತ ಒಳ್ಳೆ ಗಂಡು ನಿನಗೆ ಸಿಗೋದೇ ಇಲ್ಲ, ನೀನು ಇಷ್ಟೆಲ್ಲ ಮಾಡಿದ್ರು ಅವನು ಆಸ್ಟ್ರೇಲಿಯಾಗೆ ಹೋಗದೆ ಇಲ್ಲೇ ಇದ್ದಾನೆ ನಿನಗೋಸ್ಕರ ಅಂತ ಹೇಳ್ಬಿಟ್ಟು ದಾಸ್ ಹೇಳಿದಾಗ ದಾಸ್ ಮಾತನ್ನು ಕೇಳಿ ಚಂದನಗೆ ತುಂಬ ಶಾಕ್ ಆಗುತ್ತೆ. ಆಗ ಮಹಾಬಲ ಅವರು, ಅದು ಚಂದನ ಅಂತ ಹೇಳ್ಬಿಟ್ಟು ತುಂಬ ಸಾಫ್ಟಾಗಿ ಮಾತಾಡೋದಕ್ಕೆ ಮುಂದಾಗ್ತಾರೆ. ಆಗ ಚಂದನ ಅವರು, ಅಪ್ಪ ನೀನೇನು ಮಾತಾಡಬೇಡ, ನನಗೆಲ್ಲ ಅರ್ಥ ಆಯಿತು, ನಾನು ಅದಕ್ಕೆ ಫೋನ್ ಮಾಡಿ ನಾನು ಬರ್ತಾ ಇರೋದೇ ಡಾಕ್ಯುಮೆಂಟ್ಸ್ಗೋಸ್ಕರ ಅಂತ ಹೇಳ್ಬಿಟ್ಟು ಹೇಳಿದ್ದೆ, ಆದರೆ ಇಲ್ಲಿ ಈ ರೀತಿ ಎಲ್ಲ ನಡೆಯುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ನಾನು ಇಲ್ಲಿ ಇರೋದಿಲ್ಲ, ಅದು ಈ ಆರ್ಯನ ಹೆಸರು ಹೇಳಿದ ಮೇಲಂತೂ ನಾನಂತೂ ಇಲ್ಲಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಚಂದನ ಅವರು ಖಡಾಖಂಡಿತವಾಗಿ ಹೇಳ್ತಾರೆ. ಅದನ್ನು ಕೇಳಿ ದಾಕ್ಷಾಯಿಣಿಯವರು, ಅಲ್ಲ ಚಂದು, ನೀನು ಅಲ್ಲಿ ಪ್ರತಿದಿನ ಕಷ್ಟಪಡೋದನ್ನು ನೋಡಿ ನನಗೆ ತುಂಬ ಸಂಕಟ ಆಗ್ತಾ ಇದೆ, ನೀನು ಇಲ್ಲೇ ಇದ್ಬಿಡು ಚಂದು, ನೀನು ಅಲ್ಲಿಗೆ ಹೋಗಬೇಡ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಇಲ್ಲಮ್ಮ, ನಾನು ಹೋಗಲೇಬೇಕು, ನಾನಂತೂ ಇಲ್ಲಿ ಇರೋದಿಲ್ಲ, ನನ್ನ ಡಾಕ್ಯುಮೆಂಟ್ಸ್ ನನಗೆ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ದಾಸ್, ಅಲ್ಲ ಕಣೆ, ನಿನ್ನಿಂದ ನಮ್ಮ ಮರ್ಯಾದೆ ಎಲ್ಲ ಹೋಯಿತು, ನಿನ್ನ ಮದುವೆಗೆ ಅಂತ ಖರ್ಚು ಮಾಡಿದ 25 ಲಕ್ಷನೂ ಹೋಯಿತು, ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು, ಅಪ್ಪನಿಗೆ
ಹುಷಾರಿಲ್ದಂಗೆ ಆಯಿತು. ಇಷ್ಟೆಲ್ಲ ಸಮಸ್ಯೆಗಳನ್ನು ನಾವು ಎದುರಾಕೊಂಡಿದ್ದೀವಿ. ಆದರೆ ನೀನೀಗ ವಾಪಸ್ ಬಂದಿದ್ಯಾ, ಇಲ್ಲೇ ಇರು ಅಂದರೆ ಕೇಳ್ತಾ ಇಲ್ಲ. ನೋಡು, ನೀನು ಎಷ್ಟು ಹೇಳಿದ್ರು ನಿನಗೆ ಡಾಕ್ಯುಮೆಂಟ್ಸ್ ಸಿಗೋದಿಲ್ಲ, ನೀನು ಇಲ್ಲೇ ಇರಬೇಕು ಅಷ್ಟೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಚಂದನ ಅವರು, ನೀವೇನು ಹೇಳಿದ್ರು ನಾನು ಮಾತ್ರ ಇಲ್ಲಿರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಮಹಾಬಲ, ನೋಡು ಚಂದು, ನೀನು ಮದುವೆ ಆಗಿರೋದನ್ನ ಒಂದು ಕೆಟ್ಟ ಕನಸು ಅಂತ ಮರೆತುಬಿಟ್ಟು ಆ ತಾಳಿನ ತೆಗೆದುಹಾಕು. ನೀನು ಇನ್ಮೇಲೆ ಮೊದಲು ಹೇಗಿದ್ದೋ ಹಾಗೆ ಇಲ್ಲೇ ಇರಬೇಕು ನೀನು ಅಂತ ಹೇಳ್ಬಿಟ್ಟು ಮಹಾಬಲ ಹೇಳ್ತಾರೆ. ಅವ್ರ ಮಾತನ್ನು ಕೇಳಿ ಚಂದನ ಅವ್ರಿಗೆ ತುಂಬ ಶಾಕ್ ಆಗುತ್ತೆ. ದಾಕ್ಷಾಯಿಣಿಯವರು, ಹೌದು ಚಂದು, ನಿಮ್ಮ ಅಪ್ಪ ಹೇಳೋದನ್ನು ಕೇಳಮ್ಮ, ಹ್ಞೂ ಸರಿ ಅಂತ ಹೇಳಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಚಂದನ ಅವರು, ನೋಡಿ, ನೀವು ಯಾಕೆ ನನ್ನನ್ನು ಇಲ್ಲಿ ಕರೆಸ್ಕೊಂಡಿದ್ದೀರಾ ಅಂತ ನನಗೆ ಈಗ ಗೊತ್ತಾಯಿತು. ನನ್ನ ಜೀವನನ ಹೇಗೆ ರೂಪಿಸ್ಕೊಳ್ಬೇಕು ಅಂತ ನನಗೆ ಗೊತ್ತೈತೆ. ಆದರೆ ನಿಮ್ಮ ಮಾತಿಗೆ ನಾನು ಮರಳಾಗೋದಿಲ್ಲ. ನನ್ನ ಡಾಕ್ಯುಮೆಂಟ್ಸ್ ನನಗೆ ಕೊಟ್ಬಿಡಿ, ನಾನು ಕೆಲಸ ಹುಡುಕ್ತಾ ಇದ್ದೀನಿ, ಇನ್ನೇನು ನನಗೆ ಕೆಲಸ ಸಿಗೋದ್ರಲ್ಲಿದೆ, ನಾನು ಡಾಕ್ಯುಮೆಂಟ್ಸ್ ಕೊಟ್ಬಿಟ್ರೆ ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಚಂದನ ಅವ್ರು ಕೇಳ್ತಾರೆ. ಚಂದನ ಅವ್ರ ಮಾತನ್ನು ಕೇಳಿ ದಾಸ್ ಮತ್ತು ಮಹಾಬಲ ಅವ್ರಿಗೆ ತುಂಬಾ ಕೋಪ ಬರುತ್ತೆ. ಆಗ ಮಹಾಬಲ ಅವ್ರಿಗೆ ತುಂಬ ಕೋಪ ಬರುತ್ತೆ. ನೀನು ಬಂದಾಗ್ಲಿಂದ ಡಾಕ್ಯುಮೆಂಟ್ ಅನ್ನೋ ಪದ ಕೇಳಿ ನನಗೆ ಸಾಕಾಗಿದೆ. ನೋಡು ದಾಸ್, ಇವಳಿಗೆ ಸಂಬಂಧಪಟ್ಟ ವಸ್ತು ನಮ್ಮ ಮನೇಲಿ ಯಾವುದು ಇರ್ಕೂಡ್ದು, ತಗೊಂಬಂದು ಇವಳು ಮುಖದ ಮೇಲೆ ಬಿಸಾಕು ಅಂತ ಹೇಳ್ಬಿಟ್ಟು ಮಹಾಬಲ ಹೇಳಿದಾಗ ದಾಕ್ಷಾಯಿಣಿಯವರು, ಅಲ್ಲ ರೀ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೋಡು, ನೀನು ಮಧ್ಯದಲ್ಲಿ ಮಾತಾಡ್ಬಿಟ್ರೆ ನಿನ್ನ ಸಾಯಿಸ್ಬಿಡ್ತೀನಿ ದಾಕ್ಷು ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಳ್ತಾರೆ. ದಾಕ್ಷಾಯಿಣಿಯವರು ಸುಮ್ಮನಾಗ್ಬಿಡ್ತಾರೆ. ಆಗ ದಾಸ್ ಅವರು ಒಳಗಡೆ ಹೋಗಿ ಡಾಕ್ಯುಮೆಂಟ್ಸ್ನ ತೊಗೊಂಡು ಬರ್ತಾರೆ. ಅದನ್ನು ನೋಡಿ ಚಂದನ ಅವರು ಇಸ್ಕೊಳ್ಳೋದಕ್ಕೆ ಅಂತ ಹೋಗ್ತಾರೆ. ಆಗ ದಾಸ್ ಅವರು ಕೊಡೋದಿಲ್ಲ. ಆಗ ಮಹಾಬಲ ಅವರು ಅದನ್ನು ಇಸ್ಕೊಳ್ತಾರೆ. ಆಗ ಚಂದನ ಅವರು, ಅಪ್ಪ ಕೊಡಿಯಪ್ಪ, ಪ್ಲೀಸ್ ಅಪ್ಪ, ನಾನು ನಿಮ್ಮ ಕೈ ಮುಗಿತೀನಿ, ನನ್ನ ಜೀವನನೇ ಅದರಲ್ಲಿದೆ, ನಾನು ನಿಮ್ಮ ಕೈ ಮುಗಿತೀನಿ ಕೊಡಿಯಪ್ಪ ಅಂತ ಎಷ್ಟೆಲ್ಲ ಕೇಳ್ಕೊಂಡ್ರು ಸಹ ಅವ್ರು ಕೊಡೋದಿಲ್ಲ. ಆಗ ಆ ಫೈಲ್ನ ದೂರಕ್ಕೆ ಎಸ್ತು ಆ ಡಾಕ್ಯುಮೆಂಟ್ಸ್ನೆಲ್ಲ ಕೈಯಲ್ಲಿ ಇಟ್ಕೋತಾರೆ. ಆಗ ಚಂದನ ಅವರು, ನೋಡಿಯಪ್ಪ, ನಾನು ಇದಿಲ್ಲದೆ ಬೆಂಗಳೂರಿಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ, ನಾನು ಅಲ್ಲಿ ಹೋಗಿ ಏನು ಮಾಡಲಿ, ಇದ್ರ ಅವಶ್ಯಕತೆ ನನಗೆ ತುಂಬಾ ಇದೆ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಅಪ್ಪ, ಕೊಡಿಯಪ್ಪ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಮಹಾಬಲ ಅವರು, ನೋಡು, ನಿನಗೆ 2 ಆಪ್ಷನ್ ಕೊಡ್ತೀನಿ. ಒಂದು, ನಿನಗೆ ಈ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ನೀನು ಇಲ್ಲೇ ಇರಬೇಕು, ಡಾಕ್ಯುಮೆಂಟ್ಸ್ ಬೇಡ ಅಂದರೆ ನೀನು ಬೆಂಗಳೂರಿಗೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ಮಹಾಬಲ ಅವರು ಹೇಳಿದಾಗ ಚಂದನ ಅವ್ರಿಗೆ ತುಂಬಾ ಶಾಕ್ ಆಗತ್ತೆ. ಆಗ ದಿವ್ಯಾ ಅವರು, ಅದು ಮಾವ ಅಂತ ಹೇಳ್ಬಿಟ್ಟು ಹೇಳಿದಾಗ, ಏನಮ್ಮ ಇದು ನಿನ್ನ ಕೈಲಿ ಕೊಡಬೇಕಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ದಾಸ್ ಅವರು, ನಿನ್ಗೇನು ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋದಕ್ಕಾಗೋದಿಲ್ವಾ ಅಂತ ಹೇಳ್ಬಿಟ್ಟು ಬೈತಾರೆ. ಆಗ ದಿವ್ಯಾ ಅವರು ಏನೂ ಮಾತಾಡದೆ ಸುಮ್ಮನೆ ನಿಂತ್ಕೊಳ್ತಾರೆ. ಆಗ ದಾಕ್ಷಾಯಿಣಿಯವರು, ನೋಡು ಚಂದು, ನಿಮ್ಮ ಅಪ್ಪನ ಕೋಪ ಏನು ಅಂತ ನಿನಗೂ ಗೊತ್ತಿದೆ, ಸುಮ್ಮನೆ ಹಠ ಮಾಡಬೇಡ, ಒಪ್ಕೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಚಂದನ ಅವರು ಅವ್ರ ಅಪ್ಪನ ಕಾಲಿಗೆ ಬಿದ್ದು, ಅಪ್ಪ ನನ್ನ ಡಾಕ್ಯುಮೆಂಟ್ಸ್ ನನಗೆ ಕೊಡಪ್ಪ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾರೆ. ಆದರೂ ಕೂಡ ಅವ್ರು ಕೊಡೋದಿಲ್ಲ. ಆಗ ದಾಕ್ಷಾಯಿಣಿಯವರು ಸಹ ಕೊಡಬೇಡ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಮಹಾಬಲ ಅವರು, ನೋಡು ಚಂದನ, ನಾನು ಹೇಳೋದನ್ನು ನೀನು ಕೇಳಬೇಕು, ನಾನು 10 ಎಣಿಸ್ತೀನಿ, ಅಷ್ಟರೊಳಗಡೆ ನೀನು ನಿನ್ನ ನಿರ್ಧಾರನ ಬದಲಾಯಿಸ್ಕೋಬೇಕು, ಇಲ್ಲ ಆದರೆ ನಾನು ನನ್ನ ನಿರ್ಧಾರನ ಬದಲಾಯಿಸ್ತೀನಿ ಅಂತ ಹೇಳ್ಬಿಟ್ಟು 1 2 ಅಂತ ಹೇಳ್ಬಿಟ್ಟು ಕೌಂಟ್ ಮಾಡ್ತಾರೆ. ಚಂದನ ಅವರು ಎಷ್ಟೆಲ್ಲ ಕೇಳ್ಕೊಂಡ್ರು ಸಹ ಆ ಡಾಕ್ಯುಮೆಂಟ್ಸ್ನ ಕೊಡೋದಿಲ್ಲ. ಮಹಾಬಲ ಅವರು ಮಾತ್ರ ನಂಬರ್ಸ್ನ ಕೌಂಟ್ ಮಾಡ್ತಾನೆ ಇರ್ತಾರೆ. ಚಂದನ ಅವರು ಅವರಮ್ಮ, ಅವರತ್ತಿಗೆ, ಅವ್ರ ಅಣ್ಣನ ಕಾಲಿಗೆ ಬಿದ್ದು ಎಷ್ಟೆಲ್ಲ ಬೇಡ್ಕೊಂಡ್ರು ಸಹ ಯಾರೂ ಸಹ ಚಂದನ ಅವ್ರಿಗೆ ಸಹಾಯ ಮಾಡೋದಿಲ್ಲ. ಕೊನೆಗೆ ದಾಕ್ಷಾಯಿಣಿಯವರು, ಚಂದು, ನೀನು ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದೆಯಾ, ನಿಮ್ಮ ಅಪ್ಪ ಹೇಳೋದಕ್ಕೆ ಒಪ್ಕೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ದಾಸ್ ಅವ್ರು ಸಹ, ನೋಡು, ನೀನು ಇಲ್ಲೇ ಇರ್ತೀನಿ ಅಂತ ಒಪ್ಕೋ ಅಂತ ಹೇಳ್ಬಿಟ್ಟು ಬಲವಂತ ಮಾಡ್ತಾರೆ. ಆದರೆ ಚಂದನ ಅವರು, ಅದು ಮಾತ್ರ ಸಾಧ್ಯ ಇಲ್ಲ, ನಾನು ಮಾತ್ರ ಇಲ್ಲಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಮಹಾಬಲ ಅವರು ಚಂದನ ಅವರ ಡಾಕ್ಯುಮೆಂಟ್ಸ್ನೆಲ್ಲ ಸುಟ್ಟು ಹಾಕ್ಬಿಡ್ತಾರೆ. ಅದನ್ನು ನೋಡಿ ಚಂದನ ಅವ್ರಿಗೆ ತುಂಬ ಕೋಪ ಬರುತ್ತೆ, ಹಾಗೆ ಅಳು ಬರುತ್ತೆ. ನಾಳೆಯ ಸಂಚಿಕೆಯಲ್ಲಿ ಚಂದನ ಅವರು, ಮಹಾಬಲ, ದಾಸ್, ಅವರಮ್ಮ ಎಲ್ರಿಗೂ ಸಹ, ನೋಡಿ, ನನ್ನನ್ನು ಏನು ಅಂತ ತಿಳ್ಕೊಂಡಿದ್ದೀರಾ, ಆದರೆ ನೀವೆಲ್ಲ ಒಂದಿನ ನನ್ನನ್ನು ಹುಡ್ಕೊಂಡು ಬರೋ ಹಾಗೆ ನಾನು ಮಾಡ್ತೀನಿ, ಹಾಗೆ ನಾನು ಬದುಕಿ ಬಾಳಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಫ್ರೆಂಡ್ಸ್, ಇಲ್ಲಿಗೆ ಶ್ರೀಗಂಧದ ಗುಡಿ ಧಾರಾವಾಹಿಯ ಶುಕ್ರವಾರದ ಪೂರ್ತಿ ಸಂಚಿಕೆ ಮುಕ್ತಾಯವಾಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಇನ್ನೂ ಎಲ್ಲ ಸಂಚಿಕೆಗಳನ್ನು ನೋಡಬೇಕು ಅಂತ ಹೇಳಿದ್ರೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.